ಈಗ ಡಿ.ಕೆ. ಸುರೇಶ್ ಅವ್ರಿಗೇನೆ ಅವ್ರ ವಿರೋಧ ಪಕ್ಷದಲ್ಲಿದ್ದು ಈ ವಿಚಾರ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಿದ್ರು? ಬಿಡದಿ ಟೌನ್ಶಿಪ್ ವಿಚಾರ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರೇನ್ ಮಾಡ್ತಿದ್ರು? ನಾವು ಪಾದಯಾತ್ರೆ ಮಾಡಿದೀವಿ, ಅವ್ರು ಉರುಳು ಸೇವೆನೆ ಮಾಡಿರೋರು. ಇಷ್ಟೊತ್ತಿಗೆ ವಿಧಾನಸೌಧ ಗಂಟ ಉರುಳು ಸೇವೆನೆ ಮಾಡಿರೋರು. ಎತ್ಕಟ್ಟೋ ವಿಚಾರ ಅಲ್ಲ ಅದು. ಇವ್ರಕ್ಕೆ ಬೆಂಗಳೂರಿನಲ್ಲಿ ಒಂದು ಕಾನೂನು, ಕೋರ್ಟ್ಗೆ ಗೌರವ ಕೊಡ್ತೀವಿ, ನಮ್ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೇಳಿ ಇವರು ಫುಟ್ಪಾತ್ ತೆರವು ಮಾಡ್ತೀವಿ, ಫುಟ್ಪಾತ್ ಮೇಲೆ ಅಂಗಡಿ ಇಕ್ಕಿರೋರ್ನ ನಾವು ರಾತ್ರೋರಾತ್ರಿ ಬುಲ್ಡೋಜರ್ ತಗೊಂಡೋಗಿ ಧ್ವಂಸ ಮಾಡ್ತೀವಿ ಅನ್ನೋರು, ಕೋರ್ಟ್ ಆದೇಶದ ಮುಖಾಂತರ ಮಾಡ್ತೀವಿ ಅನ್ನೋರು. ಇವತ್ತು ಕೋರ್ಟ್ ಆದೇಶ ಇದೆಯಲ್ಲ, ಅದನ್ನೇ ಕೋರ್ಟ್ ಆದೇಶದ ಪ್ರಕಾರ ಟೋಲ್ಗಳನ್ನೆಲ್ಲ ಇವರು ಬುಲ್ಡೋಜರ್ ತಂತೆ ತೆರವು ಮಾಡ್ಲಿ, ಸಾರ್ವಜನಿಕವಾಗಿ ಮುಕ್ತವಾಗಿ ರಸ್ತೆ ಓಪನ್ ಇಡ್ಲಿ, ಇವ್ರಿಗೆ ಒಳ್ಳೆ ಹೆಸರು ಬರ್ತದಲ್ಲ, ಆ ಕ್ರೆಡಿಟ್ ಇವರೇ ತಗೊಳ್ಳಿ. ಇವ್ರೇನು ಉಸಾಬರಿ ವಹಿಸೋದು ನೈಸ್ ಸಂಸ್ಥೆ ಇದಕ್ಕೆ ಅಲ್ವಾ? ಅದು ಇನ್ನೊಂದು ಮಾತು ಹೇಳವ್ರೆ, ಈ ರಾಜ್ಯದ ಟೋಲ್ಗಳನ್ನೆಲ್ಲ, ಅದು ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಅಥವಾ ಪ್ರೈವೇಟ್ ರಸ್ತೆಗಳಿರ್ಬೋದು, ಅಲ್ಲಿ ಟೋಲ್ಗಳು ಹಾಕೋದು ಸಹಜ. ಅವೆಲ್ಲವಕ್ಕೂ ಕೋರ್ಟ್ ಆದೇಶ ಕೊಟ್ಟಿದ್ರೆ ಅವನು ತೆರವು ಮಾಡಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ರು. ನೈಸ್ ರಸ್ತೆಗೆ ಮಾತ್ರ ತೆಗಿಬೇಕು ಅಂತ ಇದು ನೀವು ಕಾನೂನು ಬಾಹಿರವಾಗಿ ಈ ಟೋಲನ್ನ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಕೋರ್ಟ್ ಹೇಳಿರೋದಕ್ಕೆ ಅದನ್ನ ಹೇಳಿದ್ದಾರೆ. ತಪ್ಪೇನಿದೆ? ಬಿಡದಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ನಡೆಸುವಂತರು, ಅಧಿಕಾರದಲ್ಲಿರೋರು ಹಣಬಲ, ತೋಳ್ಬಲ, ಅಧಿಕಾರದ ಬಲ ಎಲ್ಲವನ್ನ ಉಪಯೋಗಿಸ್ಕೊಂಡು ನಮ್ಮ ಹೋರಾಟವನ್ನ ಹೆಂಗೆ ಹತ್ತಿಕ್ಬೇಕು, ಇದ್ರ ದಿಕ್ಕನ್ನ ಹೆಂಗೆ ಬದಲಾಯಿಸ್ಬೇಕು, ಕೋರ್ಟ್ಗಳಿಗೆ ಹೆಂಗೆ ಸುಳ್ಳು ಮಾಹಿತಿಗಳನ್ನ ಕೊಡಬೇಕು, ಮತ್ತೆ ರೈತರಿಗೆ ಹೆಂಗೆ ಮಂಕುಬೂದಿ ಹೆಚ್ಚಬೇಕು, ಹೋರಾಟಗಾರರ ಬದುಕಿನಲ್ಲಿ ಹೆಂಗ್ ಚೆಲ್ಲಾಟ ಆಡ್ಬೇಕು, ಇವೆಲ್ಲ ಕರಗತ ಮಾಡ್ಕೊಂಡಿದ್ದಾರೆ. ಅವ್ರ ವಿರುದ್ಧ ಹೋರಾಟ ಮಾಡೋದು ಬಹಳನೇ ಕಷ್ಟ. ಆದ್ರೂ ಕೂಡ ರೈತ ಬೆಳಗ್ಗೆ ಎದ್ದು ಹಸು ಮೈ ತೊಳಿಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಲು ಹಾಕ್ಬೇಕು, ಹುಲ್ ಕುಯ್ಕೊ ಬಂದು ಹಾಕ್ಬೇಕು, ಹಸುನ್ ಸಾಕ್ಬೇಕು, ಒಂದ್ ಕಡೆ ರೇಷ್ಮೆ ಸಾಕ್ಬೇಕು, ಒಂದ್ ಕಡೆ ಹಣ್ಣು ತರಕಾರಿ ಬೆಳಿಬೇಕು, ತಮ್ಮ ಮಕ್ಕಳು ವಿದ್ಯಾಭ್ಯಾಸ ನೋಡ್ಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಆ ರೈತ ಹೋರಾಟ ಮಾಡ್ತಾವನೆ ಈ ಸರ್ಕಾರದ ವಿರುದ್ಧ, ಈ ದಮನಕಾರಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾವನೆ ಅಂತ ಅಂದ್ರೆ ಇದಕ್ಕೆ ನಮಗೂ ಸಮಯ ಬೇಕಾಗ್ತದೆ. ನ್ಯಾಯಕ್ಕೆ ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಅನ್ಕೊಂಡಿದೀವಿ. ಹೋರಾಟ ಮುಂದುವರಿತಾ ಇದೆ, ನೋಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.